ಮಾನ್ಯ ಡಿ.ಕೆ. ಶಿವಕುಮಾರ್ ಜಿ ಅವರು ಕೂಡ ಮೊನ್ನೆ ಒಂದು ಪ್ರೆಸ್ ಮೀಟ್ ಅನ್ನ ಒಂದು ಬೈಟ್ ಕೊಟ್ಟರು. ಅಲ್ಲಿ ದೇವರಾಜೇಗೌಡ ಬರೀ ಸುಳ್ಳುಗಾರ, ಅವನು ಹಿಂದೆ ಬರೀ ಬ್ಲಾಕ್ ಮೇಲ್ ಮಾಡ್ತಾನೆ ಅಲ್ಲಿ. ಆಮೇಲೆ ಅವರ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟಕ್ಕೆಲ್ಲ ಎಲ್ಲರೂ ಸಂದೇಶ ಕೊಟ್ಟರು ಪ್ರತಿಭಟನೆ ಮಾಡಿ ಅಂತ ಹೇಳಿ. ಮಾನ್ಯ ಡಿ.ಕೆ. ಶಿವಕುಮಾರ್ ಜಿ ಅವರೇ, ನಾನು ನಿಮ್ಮನ್ನ ನಮ್ಮ ಯಾವ ಒಂದು ಖಾಸಗಿ ಚಾನೆಲ್ ಮುಕ್ತ ಆಹ್ವಾನ ಕರೆದಿದ್ದೇನೆ ಚರ್ಚೆಗೆ. ದಯಮಾಡಿ ಬನ್ನಿ. ನಾನೇನಾದ್ರೂ ನಿಮ್ಗೆ ನೇರ್ ಬಿಟ್ಟು ರಾಷ್ಟ್ರೀಯ ಮಾತಾಡ್ಬೇಕಂತ ನಿಮ್ಮ ಮುಂದೆ ಬಂದು ನೀವೇ ನನ್ನ ಹತ್ರ ಮಾತನಾಡಿದ್ರು, ನೀವೇ ನನಗೇನಾದ್ರು ಹೇಳಿದ್ರು, ನಿಮ್ಮ ಬೆಂಬಲಿಗರನ್ನು ಯಾರು ನನ್ನ ಹತ್ರ ಕಳಿಸಿದ್ರಿ ಅಲ್ಲಿ ಎಲ್ಲ ಚರ್ಚೆಯನ್ನ ಇದೇ ತರ ಮೈಕನ್ನು ಆನ್ ಮಾಡಿ ನಿಮ್ಮ ಸಂಭಾಷಣೆಯನ್ನ ಪಬ್ಲಿಕ್ ಹಾಕಿ ದೊಡ್ಡ ಹೈಟೆಕ್ ಲೆವೆಲ್ ಸ್ಪೀಕರ್ ಇಟ್ಟು ಇಡೀ ರಾಜ್ಯದ ಜನತೆ ಕೇಳೋತರ ವಿಧಾನಸೌಧ ನಮ್ಮ ಹೈಕೋರ್ಟ್ ಮಧ್ಯೆ. ಯಾಕಂದ್ರೆ ನೀವು ಶಾಸಕಾಂಗದಲ್ಲಿರೋರು, ನಾವು ನ್ಯಾಯಾಂಗದಲ್ಲಿರೋರು, ವಕೀಲರುಗಳು, ನಾವು ಯಾವತ್ತೂ ಬೇರೆ ಪದಗಳು ಉಪಯೋಗಿಸಲ್ಲ. ನಾವಲ್ಲಿ ನಮ್ಮೊಂದು ತತ್ವ ಧರ್ಮ ಸಿದ್ಧಾಂತ ಇದೆ. ನಾವಲ್ಲಿ ಆ ದಾರಿಯಲ್ಲೇ ಬದುಕಬೇಕು. ನಾವು ಲಾಯರ್ಗಳು, ನಮ್ಮಲ್ಲಿ ನಮ್ಮೊಂದು ಲಾಯಲ್ಟಿ ಇದೆ ಅಲ್ಲಿ. ಹಾಗಾಗಿ ನೀವು ಕೂಡ ಶಾಸಕಾಂಗಕ್ಕೆ ನೀವು ಅಲ್ಲಿ ಜವಾಬ್ದಾರಿಗಳಿಂದ ನಮ್ಮ ಮಧ್ಯ ನಡುವೆ ವಿಧಾನಸೌಧ ಮತ್ತು ಹೈಕೋರ್ಟ್ ಮಧ್ಯದಲ್ಲಿ ಒಂದು ದೊಡ್ಡ ಕಾರಿಡಾರ್ ಜಾಗದಲ್ಲಿ ಒಂದು ಮುಕ್ತವಾಗಿ ಒಂದು ಡಯಾಸ್ ಮಾಡಿ ಅಲ್ಲಿ ನೀವು ಮಾತಾಡಿರುವಂತ ನಿಮ್ಮ ಬೆಂಬಲಿಗರು ಕಲಿಸಿದಂತ ಮಾತುಕತೆಗಳನ್ನ ಮತ್ತು ಇನ್ನಿತರ ವಿಚಾರಗಳನ್ನ ನಾವು ಬಹಿರಂಗ ಚರ್ಚೆಗಳಲ್ಲಿ ಆಗ ಸತ್ಯ ಹೊರಗೆ ಬರ್ತದೆ ಏನಾಗ್ತದೆ ಅಂತ ಹೇಳಿ. ಇದು ಬಹಳ ಪ್ರಮುಖವಾದ ವಿಚಾರ. ನಾನೀಗ ಮುಕ್ತರವನ್ನು ಕರೀತಾ ಇದ್ದೀನಿ ಚರ್ಚೆಗೆ. ನನ್ನ ಎಲ್ಲ ಶಿವರಾಮೇಗೌಡರು ಸರ್, ಎಲ್ಲ ಶಿವರಾಮೇಗೌಡರು ವ್ಯವಹಾರ ಸರ್ ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಕೇಳಬೇಕು ಅವ್ರನ್ನ. ನಾನು ಎಂಕ್ವೈರಿ ಕೊಡ್ತಾ ಇದ್ದೀನಿ ಅದರಲ್ಲಿ ಸರ್. ನಾನು ಎಫ್ಐಆರ್ ಕರೆದಿಲ್ಲ ಇಲ್ಲಿ. ಅದು ನಾವು ನಮ್ಮ ಗುರಿಯೋದು ನ್ಯಾಯ ತನಿಖೆ ಆಗಬೇಕು, ಮತ್ತೆ ಸಿಬಿಐ ತನಿಖೆ ಆಗ್ಬೇಕಲ್ಲಿ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.